ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಸಹಿತ ನಾನು ರಾಯರ ಇನ್ನೊಂದು ಪವಾಡವನ್ನು ತಂದಿದ್ದೇನೆ. ಒಂದು ಪವಾಡಕ್ಕಿಂತ ಒಂದು ಪವಾಡ ರೋಮಾಂಚನಕಾರಿಯಾದಂತು. ಯಾಕಂದರೆ ಮೊನ್ನೆ ನಾನು ಒಂದು ಕೋಲಕ್ಕೆ ಹೋಗಿ ಬರುವಾಗ ಒಂದು ಹೆಣ್ಣು ಮಗಳನ್ನು ರಕ್ಷಣೆ ಮಾಡಿ ರಾಯರು ಬೆಳಕಿನ ರೂಪದಲ್ಲಿ ಕರ್ಕೊಂಡು ಬಂದರು ಅಂತ ಹೇಳಿದ್ದೆ. ಅದನ್ನು ನೋಡಿದಾಗ ಅದೇ ರೀತಿಯ ರಾಯರಿಂದ ಪವಾಡ ಆಗಿದ್ದನ್ನು ಒಬ್ಬರು ನನಗೆ ಹೇಳ್ತಾರೆ, ಮೆಸೇಜನ್ನು ಹಾಕ್ತಾರೆ. ಮೇಡಮ್, ಅದು ನಿಜವಾಗಿಯೂ ರಾಯರು ತೋರಿಸಿದಂಥ ಬೆಳಕು ಮೇಡಮ್, ಅದು ಸುಳ್ಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ಅದು. ಯಾಕಂದರೆ ಇದು ನನ್ನ ಅನುಭವ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ತುಂಬ ಜನ ನೋಡ್ತೀವಿ ನಾವಲ್ವಾ, ಮಕ್ಕಳು ಬೇಡ ಅಂದರೆ. ಈಗ ಮೊನ್ನೆ ಒಂದು ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ವಿ. ಮಕ್ಕಳನ್ನ ಮೂರನ್ನ ಕೆರೆಗೆ ಹಾಕಿ ತಾಯಿ ಬಚಾವ್ ಆಗ್ತಾಳೆ, ಏನೇನೋ ಮಾಡ್ಕೊಂಡಿದ್ದಾರೆ. ಎಂತೆಂಥ ದುಷ್ಟರು ಇರ್ತಾರೆ. ಅಂಥದ್ರಲ್ಲಿ ಕೆಲವೊಂದು ವಿಷಯಗಳೇನಾಗಿರುತ್ತೆ ಅಂದರೆ, ಹೆಂಡತಿ ಬೇಡ ಅಥವಾ ಗಂಡ ಬೇಡ ಅಂದಾಗ ಬೇರೆ ಬೇರೆ ಎಲ್ಲ ತಲೆ ಓಡಿಸಿ ಏನೇನೋ ಮಾಡಿರ್ತಾರೆ. ಕೊನೆಗೋಗು ಜೈಲಿಗೆ ಅವರು. ಅದು ಗೊತ್ತಿರಲ್ಲ ಅವರಿಗೆ. ಹಿಂದಾಗ್ಲಿ ಮುಂದಾಗ್ಲಿ ಸಿಕ್ಕಾಕೊಂಡು ಬೀಳ್ತೀವಿ ನಾವು, ಸಿಕ್ಕಾಕೊಂಡು ಬಿದ್ದು ಮುದ್ದೆ ತಿಂತೀವಿ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ. ಎಲ್ಲ ಐಡಿಯಾ ಮಾಡಿಬಿಡ್ತಾರೆ. ಹಾಗೆ ಇಲ್ಲೊಂದು ಜೀವನದಲ್ಲಿ, ಗಂಡ ಹೆಂಡತಿ ಜೀವನದಲ್ಲಿ ನಡೆಯುತ್ತೆ. ಮದುವೆ ಆಗುತ್ತೆ. ಮದುವೆ ಆದಮೇಲೆ ಏನಾಗುತ್ತೆ, ಅಲ್ಲಿ ಅತ್ತೆಯ ಕಾರೋಬಾರು. ಆ ಹೆಣ್ಮಗಳು ಪಾಪ ನೂರಾರು ಕನಸುಗಳನ್ನು ಕಟ್ಕೊಂಡು ನನ್ನ ಗಂಡ ನನ್ನ ಮಾತನ್ನು ಕೇಳ್ತಾರೆ, ಗಂಡ ಹೆಂಡತಿ ನಾವು ಚೆನ್ನಾಗಿರ್ತೀವಿ ಅಂತ ತಿಳ್ಕೊಂಡು ಹೋದಂಥ ಹೆಣ್ಣು ಮಗಳಿಗೆಲ್ಲ ಆಗಿರೋದೇನು ಅಂದರೆ, ಎಲ್ಲದಕ್ಕೂ ಅತ್ತೆಯ ಕಾರಬಾರು, ಅತ್ತೆ ಹೇಳಿದ ಹಾಗೆ ಮಗ ಕೇಳೋದು. ಯಾವುದಕ್ಕೂ ತಾಯಿ ಮಾತನ್ನು ಮೀರೋದೇ ಇಲ್ಲ. ಮೀರಬಾರ್ದು, ನಿಜ ಒಪ್ಕೋತೀವಿ, ತಾಯಿ ಮಾತನ್ನು ಮೀರಬಾರ್ದು. ಆದರೆ ಕಟ್ಕೊಂಡು ಬಂದವಳಿಗೆ ಏನು ಮಾಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಯಾವ ರೀತಿ ಮರ್ಯಾದೆ ಕೊಡಬೇಕು ಅಷ್ಟನ್ನು ಕೊಡಲೇಬೇಕು. ಯಾಕಂದರೆ ತಾಯಿ ಮಾತ್ರ ಆಗ್ತಾಳೆ. ಆದರೆ ಹೆಂಡತಿ ಆಗ ಬಂದವಳು ಹೆಂಡತಿನೂ ಆಗ್ತಾಳೆ, ತಾಯಿನೂ ಆಗ್ತಾಳೆ ಅಲ್ವಾ. ತಾಯಿ ರೀತಿಯಲ್ಲಿ ಸೇವೆಯನ್ನು, ಹುಷಾರಿಲ್ದಿದ್ದಾಗ ತಾಯಿ ರೀತಿಯಲ್ಲಿ ನಿಂತು ಸೇವೆಯನ್ನು ಮಾಡ್ತಾಳೆ, ಮಕ್ಕಳು ನೋಡ್ಕೊಳ್ತಾಳೆ. ಎಲ್ಲ ದೊಡ್ಡ ಜವಾಬ್ದಾರಿ. ತಾಯಿಗಿಂತಲೂ ದೊಡ್ಡ ಜವಾಬ್ದಾರಿ ತಗೊಳ್ಳೋದು ಹೆಣ್ಣು ಮಗಳು, ಸೊಸೆಯಾದವಳು. ಬಹುಶಃ ಕೆಲವರಿಗೆ ಏನಾಗುತ್ತೋ ಗೊತ್ತಿಲ್ಲ, ಮದುವೆ ಆಗೋಕ್ಕೆ ಚೆನ್ನಾಗಿ ಆಗ್ತಾರೆ, ಆಮೇಲೆ ಏನೋ ಅವ್ರದ್ದು ಏನಂತ ಅರ್ಥನೇ ಆಗಲ್ಲ. ತಾಯಿ ಹೇಳಿದ ಮಾತನ್ನು ಮೀರೋ ಹಾಗಿಲ್ಲ. ಇಲ್ಲಿ ರಾಯರ ಭಕ್ತೆ ಒಬ್ಬಳ ಗಂಡನು ಹಾಗೆ. ತಾಯಿ ಮಾತನ್ನು ಮೀರಲ್ಲ. ದಿನ ನೋಡ್ರಿ ಹಿಂಸೆ, ದಿನ ನೋಡ್ರಿ ಚುಚ್ಚು ಮಾತುಗಳು. ಜೊತೆಗೆ ಅದೊಂದು ಭಾವನೆ ಇರುತ್ತಲ್ವ, ನಾನು ನನ್ನ ಗಂಡನ ಜೊತೆ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋದು. ಆ ಖುಷಿಯ ಕ್ಷಣಗಳೇ ಇಲ್ಲದೆ ಇದ್ದಾಗ ಎಷ್ಟು ನೊಂದುಕೊಂಡಿರಬಹುದು ಆ ಹೆಣ್ಣುಮಗಳು ಅಂತ ಲೆಕ್ಕ ಹಾಕಿ. ಆದರೆ ರಾಯರನ್ನ ಆರಾಧನೆ ಮಾಡ್ತಾ ಇರುವಂಥವ್ರು, ರಾಯರ ಮೇಲೆ ಅಪಾರವಾದ ನಂಬಿಕೆ ಉಳ್ಳವರು. ಆದರೂ ಒಮ್ಮೊಮ್ಮೆ ನೋವು ಇರುತ್ತೆ ಅವರಿಗೆ, ನನ್ನನ್ನು ಇಂಥ ಮನೆಗೆ ಯಾಕಪ್ಪ ತಂದು ಹಾಕಿದೆ ನೀನಂತ. ಆದರೆ ಅನಿವಾರ್ಯ, ಸುಧಾರಿಸ್ಕೊಂಡು ಹೋಗಬೇಕು ಅಂತ ನೋಡ್ತಾರೆ. ಪಾಪ ಸುಧಾರಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ತುಂಬ ದಿನಗಳ ನಂತರ ಗಂಡ ಒಮ್ಮೆ ಬೈಕ್ ಮೇಲೆ ಕರ್ಕೊಂಡು ಬರ್ತಾರೆ ಅವರನ್ನು. ಸಾಧಾರಣ ಈ ಗೋಧುಳಿ ಟೈಮ್ ಅಂತೇವಲ್ಲ, ಗೋಧುಳಿ ನಂತರದ ಒಂಥರ ಮಬ್ಬು ಕತ್ತಲೆ ಬರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಅವ್ರ ಗಂಡ ಅವರನ್ನು ಕರ್ಕೊಂಡು ಬರ್ತಾರೆ. ಎಂಥ ನೀಚರು ಇರ್ತಾರೆ ಕೆಲವರು ಅಂತ ಲೆಕ್ಕ ಹಾಕಿ. ಅವ ಕರ್ಕೊಂಡು ಬಂದಾಗ ಪಾಪ ಎಲ್ಲಿ ನಿಲ್ಲಿಸ್ತಾರೆ ಅಂದರೆ, ಸೇತುವೆ ಹತ್ರ ನಿಲ್ಲಿಸ್ತಾರೆ ಅವರನ್ನು. ಗಂಡ ಬೇಡ ಅಂತ ಹೊಳೆಗೆ ದೂಡೋರ್ನ ಎಷ್ಟೋ ಸಲ ನೋಡಿದ್ವಿ, ಎಷ್ಟೋ ಜನರು ನೋಡಿದ್ವಿ ಅಲ್ವಾ. ಆಗ ಬಂದು ಆ ಹೆಣ್ಣುಮಗಳು ನಿಲ್ಲಿಸ್ತಾರೆ. ನಿಲ್ಲಿಸಿ ಏನು ಹೇಳ್ತಾರೆ, ಯಾಕಂದರೆ ಸಂಜೆ ಹೊತ್ತು ಅಲ್ಲಿ ಯಾರು ಓಡಾಡೋದಿಲ್ಲ, ಆ ಸೇತುವೆ ಹತ್ರ ಹಾಗೆ ಯಾರು ಓಡಾಡೋದಿಲ್ಲ. ಆಗ ಗಂಡ ಹೇಳ್ತಾನೆ, ನೀನು ಈ ಹೊಳೆಗೆ ಹಾರಿ ಸತ್ತು ಬಿಡು ಅಂತ. ವಾಪಸ್ ಹೋಗಕ್ಕಂತೂ ಆಗಲ್ಲ ಹೆಣ್ಣು ಮಗಳಿಗೆ, ಯಾಕಂದ್ರೆ ತುಂಬ ದೂರ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಅವರು. ಹೋಗಕ್ಕಾಗಲ್ಲ. ಹೇಗೆ ಹೋಗಕ್ಕಾಗತ್ತೆ, ಸಂಜೆ ಬೇರೆ, ಮತ್ತೆ ಜನ ಅಷ್ಟೇನು ಓಡಾಡದೆ ಇರುವಂಥ ಜಾಗ. ಅಂಥ ಜಾಗಕ್ಕೆ ಗಂಡ ಕರ್ಕೊಂಡು ಬಂದು
ನೀನು ಈ ಹೊಳೆಯಲ್ಲಿ ಬಿದ್ದು ಸಾಯಿ ಅಂತ ಹೇಳುವಾಗ ಪಾಪ ಹೆಣ್ಣುಮಗಳು ಏನು ಮಾಡ್ತಾಳೆ? ಸದ್ಯಕ್ಕೆ ದೂಡೊಂದು ಹಾಕಿಲ್ಲ ಅಷ್ಟೇ. ನೀನು ಹೊಳೆಗೆ ಬೀಳು ಅಂತ ದೂಡು ಬಿಟ್ಟಿದ್ರೆ ಅದು ಬೇರೆ ಆಗಿರೋದೇನು, ಆದರೆ ರಾಯರಲ್ಲಿ ಬಿಟ್ಟಿಲ್ಲ. ಹಾಗೆ ಆ ಹೆಣ್ಮಗಳು ಏನು ಮಾಡ್ತಾರೆ, ಕನಸುಗಳೆಲ್ಲ ನುಚ್ಚು ನೂರು ಬಿಡಿ, ಇದು ಹೇಳ್ದಕ್ಕೂ ಕನಸುಗಳು ಎಲ್ಲಿರುತ್ತೆ? ಯಾವಾಗಲೂ ಕನಸುಗಳ ನುಚ್ಚು ನೂರು ಆಗ್ಬಿಟ್ಟಿದೆ ಆ ಹೆಣ್ಮಗಳಿಗೆ. ಈಗಲೂ ಕನಸುಗಳ ನುಚ್ಚೂರಲ್ಲ, ಸಾವು ಎದುರು ಬಂದು ನಿಂತಿದೆ. ಬಿಟ್ಟು ಹೋದ್ರೂ ಸಹಿತ ಹೋಗಿ ಎಲ್ಲೋ ಹೋಗಿ ಮುಟ್ಕೊಳ್ಳೋಂಗೂ ಸಾಧ್ಯ ಇಲ್ಲ ಅಂತ ಒಂದು ಊರದು. ಆ ರೀತಿ ಪರಿಸ್ಥಿತಿಯಲ್ಲಿ ಬಂದಾಗ ಆಗ ನಿಲ್ಲಿಸಿ ಗಾಡಿಯಿಂದ ಕೆಳಗಿಳಿಸಿ ಗಾಡಿ ಬಿಟ್ಕ ರೈಟು ಇಲ್ಲ. ಆಗ ಹೆಣ್ಮಗಳು ರಾಘವೇಂದ್ರ ಅಂತ ಕರೀತಾಳೆ. ರಾಗಪ್ಪ, ಏನಪ್ಪ ಇದು ತಂದೆ, ನನ್ನನ್ನು ಇಲ್ಲಿ ತಂದು ನಿಲ್ಸಿದ್ದಿಲ್ಲಪ್ಪ, ನಾನು ಏನು ಮಾಡಲಿ ತಂದೆ, ನನ್ನ ಜೀವ ತಗೊಳಕ್ಕಂತೂ ಸಾಧ್ಯನೇ ಇಲ್ಲಪ್ಪ ಸ್ವಾಮಿ, ಆದ್ರೆ ನನ್ನನ್ನು ನೀನು ಕಾಪಾಡಬೇಕು, ಹೋಗ್ತಾ ಇದ್ದಾರೆ ನೋಡಪ್ಪ ಅಂತ ಹೋಗ್ತಾನೇ ಇದ್ದಾರೆ. ಆದರೆ ರಾಯರು ಯಾವ ರೂಪದಲ್ಲಿ ಬರ್ತಾರೆ? ಆಶ್ಚರ್ಯ ಅಲ್ವಾ? ರಾಯರು ಬಂದೇ ಬಿಟ್ಟರು, ಅಲ್ಲಿ ಒಬ್ಬ ವಯಸ್ಸಾದವರ ರೂಪದಲ್ಲಿ ಬರ್ತಾರೆ. ಬಂದುಬಿಟ್ಟು ಗಾಡಿಯನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿ ಸರಿಯಾಗಿ ಜೋರು ಮಾಡ್ತಾರೆ. ಏನಪ್ಪ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ ನೀನು? ಈ ಹೆಣ್ಮಗಳನ್ನ ಈ ರಾತ್ರಿಯಲ್ಲಿ ಇಲ್ಲಿ ಬಿಟ್ಟು ನೀನು ಒಬ್ಬನೇ ಹೋಗ್ತಾ ಇದ್ದೀಯಲ್ಲ ಅಂತ ಹೇಳಿ ಒಂದು 5 ನಿಮಿಷ ಬುದ್ಧಿವಾದವನ್ನ ಹೇಳ್ತಾರೆ. ಒಂದು 5 ನಿಮಿಷ ಬುದ್ಧಿವಾದವನ್ನ ಹೇಳಿ ಕರ್ಕೊಂಡೋಗಪ್ಪ ಹುಡುಗಿನ, ಇಲ್ಲಿ ಈ ರೀತಿಯಾಗಿ ಈ ರೀತಿ ಪ್ರದೇಶದಲ್ಲಿ ನಿಲ್ಲಿಸಿದ್ಯಲ್ಲ, ನೀನು ಮುಂದೆ ಹೋಗ್ಬಿಟ್ರೆ ಹುಡುಗಿ ಪರಿಸ್ಥಿತಿ ಏನಾಗಬೇಕು? ಇವರಿಗೆ ಧಾರಾಳವಾಗಿ ಕಣ್ಣೀರು ಹಿಡಿತಾ ಇದೆ. ಯಾಕಂದ್ರೆ ನನ್ನ ರಾಯರು ಬಂದು ಬಿಟ್ರು ಅಂತ, ನನ್ನ ರಾಘವೇಂದ್ರ ಸ್ವಾಮಿ ಬಂದು ಬಿಟ್ರು. ಏನೋ ಒಟ್ಟಾರೆ ಕರ್ಕೊಂಡು ಹೋಗಿದ್ರೆ ಸಾಕಿತ್ತು. ಮನೆಯಲ್ಲಿ ಅದೇ ಹಿಂಸೆ, ಏನು ಮಾಡೋಕ್ಕಾಗಲ್ಲ. ಅದು ಸಾಯಕ್ಕೆ ಮನಸ್ಸಿಲ್ಲ. ಹೇಗೆ ಸಾಯೋದು? ಒತ್ತಾಯಪೂರ್ವಕವಾಗಿ ಯಾರು ಮಾಡ್ತಾ ಇದ್ದಾರೆ? ಇಲ್ಲ, ಹೇಗೆ ಸಾಯಕ್ಕಾಗುತ್ತೆ? ಅವರು ಬೈತಾ ಇರುವಾಗ, ಅಜ್ಜ ಬೈತಾ ಇರುವಾಗ ಇವರು ಅಜ್ಜನ್ನೇ ನೋಡ್ತಾ ಇದ್ದಾರೆ. ಅಜ್ಜ ಯಪ್ಪ, ಯಾವ ರೂಪದಲ್ಲಿ ಕಳಿಸ್ಬಿಟ್ರಿ ರಾಘವೇಂದ್ರ, ಇವರಿಗೆ ಒಂದೇ ಒಂದು, ಈಗ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಷ್ಟೇ, ಸೇವ್ ಆಗಬೇಕು ಅವರು. ನಾಳೆ ಮನೆಯಲ್ಲಿ ಎಷ್ಟೇ ಕಷ್ಟ ಆದರೂ ಅನುಭವಿಸ್ಕೊಂಡೇ ಬಂದಿದ್ದಾರೆ, ಅನುಭವಿಸ್ತಾರೆ. ಆದರೆ ಈ ಒಂದು ಹೊತ್ತಲ್ಲಿ ಒಬ್ಬಳನ್ನೇ ಬಿಟ್ಟು ಅವ್ರು ಹಾರ್ತಾರೋ ಬಿಡ್ತಾರೋ ಆಮೇಲಿನ ಪ್ರಶ್ನೆ. ಆದರೆ ಅವರನ್ನು ಬಿಟ್ಟು ಹೋಗೋದಿದೆ ನೋಡಿ, ಅದು ದೊಡ್ಡ ಇದಾಗ್ಬಿಡ್ತು ಅವರಿಗೆ. ಆಗ ಅವ್ರು ಹೇಳ್ತಾರೆ, ಅಜ್ಜ ಹೇಳ್ತಾರೆ, ಹತ್ತಮ್ಮ ಗಾಡಿನ, ಎಲ್ಲಪ್ಪ ಬಿಟ್ಟು ಹೋಗ್ತೀಯಾ ಅವಳನ್ನ? ಅದು ಈ ಸಂಜೆ ಹೊತ್ತಲ್ಲಿ ಬಿಟ್ಟು ಹೋಗ್ತಾ ಇದೆಯಲ್ಲ, ಹತ್ತಮ್ಮ ಗಾಡಿನ ನೀನು ಅಂತ. ಆ ಬೈದಿದ ಮಾತಿಗೆ ಏನನ್ನಿಸ್ತೋ ಗೊತ್ತಿಲ್ಲ ಅವರಿಗೆ. ಪುನಃ ಮತ್ತು ತನ್ನ ಹೆಂಡತಿಯನ್ನು ಕರೆದು ಕೂತ್ಕೋ ಅಂತಾರೆ. ಅಲ್ಲಿ ಒಂದು ನಿಮಿಷ ರಾಯರು ಆ ಪವಾಡವನ್ನು ತೋರಿಸದೇ ಇದ್ದರೆ ಏನಾಗ್ತಿತ್ತು ಏನೋ ಗೊತ್ತಿಲ್ಲ. ಮನಸ್ಸಿಗೆ ಜಿಗುಪ್ಸೆ ಆಗಿ ಹಾರು ಬಿಡ್ತಿದ್ರು, ಅಥವಾ ಎಲ್ಲಂತ ನಡ್ಕೊಂಡು ಹೋಗ್ತಿದ್ರು. ಆ ಭಯ, ಆ ಹೆದರಿಕೆಯಲ್ಲಿ ಎಲ್ಲಂತ ನಡ್ಕೊಂಡು ಹೋಗೋರು ಅವರು. ಆ ಹೊತ್ತಿಗೆ ಗಾಡಿಯನ್ನು ಹತ್ತುವಾಗ ಅವರು ಮನದಾಳದಲ್ಲಿ ಕಾಣಿಸೋದೇನು ಅಂದರೆ, ಗಾಡಿ ಆ ಕಡೆ ಮುಖ ಮಾಡಿ ಹತ್ತಿದ್ದಾರೆ. ಆ ಕಡೆ ಮುಖ ಮಾಡಿ ಹತ್ತಿ ಇನ್ನೇನೋ ಗಾಡಿ ಹೊರಡ್ತಾ ಇದೆ. ಆ ಅಜ್ಜನನ್ನು ನೋಡಿ ಏನೋ ಒಂದು ಥ್ಯಾಂಕ್ಸ್ ಹೇಳೋಂಗೂ ಇಲ್ಲ, ಏನೋ ಒಂದು ಕೈಯಲ್ಲಾದರೂ ಸನ್ನೆ ಮಾಡಿ ಒಂದು ನಮಸ್ಕಾರ ಮಾಡಬೇಕು ಅನ್ನೋದ್ರೊಳಗೆ ತಿರುಗಿ ನೋಡ್ತಾರೆ. ಅಲ್ಲಿ ಆ ಅಜ್ಜನೇ ಇಲ್ಲ. ಆಗ ಅವ್ರಿಗೆ ಅನ್ಸೋದು ಅಲ್ಲ, ನಿಜ ಇದು. ನನ್ನನ್ನು ಕಾಪಾಡೋದಕ್ಕೋಸ್ಕರ ಯಾವ ರೂಪದಲ್ಲಿ ಬಂದೆ ನನ್ನ ತಂದೆ? ಅವರು 10ನೇ ಕ್ಲಾಸಿಂದ ರಾಯರ ಭಕ್ತರು. ನನ್ನನ್ನು ಕಾಪಾಡೋಕ್ಕೋಸ್ಕರ ಯಾವ ರೂಪದಲ್ಲಿ ಬಂದ್ರಿ ತಂದೆ? ನಾನು ತಿರ್ಗಾ ನೋಡಿದ್ರೊಳಗೆ ನೀನು ಇಲ್ವಲ್ಲ. ಅಂತೂ ನನ್ನನ್ನು ಈ ಒಂದು ಸಂಕಷ್ಟದಿಂದ ಕಾಪಾಡಿಬಿಟ್ರಿ ತಂದೆ. ಮುಂದೆ ನನ್ನ ಸಂಸಾರದಲ್ಲೂ ಸಹಿತ ನೀವು ನನ್ನ ಚೆನ್ನಾಗಿ ಮಾಡ್ತೀರಿ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೇ ರಾಯರೇ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಾ ಮನೆಗಂತೂ ಹೋಗಿ ಸೇರ್ತಾರೆ. ಆ ದಿವಸದ ಆ ಭಯಂಕರವಾದಂಥ ಆ ಸಾವಿನಂಚಿನಲ್ಲಿ ನಿಂತಿರುವಂಥ ಆ ಹೆಣ್ಣು ಮಗಳನ್ನು ರಕ್ಷಣೆ ಮಾಡಿರೋದು ರಾಯರು. ಆ ರೂಪದಲ್ಲಿ ರಾಯರು ಬಂದು ರಕ್ಷಣೆಯನ್ನು ಮಾಡಿ ಅವರನ್ನು ಮನೆಗೆ ಮುಡಿಸುವಂಥ ವ್ಯವಸ್ಥೆಯನ್ನು ಸಹಿತ ರಾಯರು ಮಾಡಿದರು. ಏನೋ ಗೊತ್ತಿಲ್ಲ ಅವ್ರ ಗಂಡ ಅದು ಹೇಗೆ ಆ ಮಾತು ಕೇಳಿದ್ರು ಅಥವಾ ಮಾತಿಂದ ಏನು ಅನಿಸ್ತೋ ಏನೋ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ರಾಯರು ಎಷ್ಟು ಪವಾಡವನ್ನು ಮಾಡ್ತಾರೆ, ಬೇಡದಂಥ ಭಕ್ತರನ್ನು ಹೇಗೆ ಕಾಪಾಡ್ತಾರೆ ಅನ್ನೋದು ಇದು ಈ ಪವಾಡ ಕೇಳಿದಾಗಲೇ ರೋಮಾಂಚನಕಾರಿಯಾದಂಥ ಪವಾಡ. ಮೊನ್ನೆ ಒಂದು ಹೇಳಿದರೆ ಇವತ್ತು ಒಂದು, ಅದಕ್ಕೂ ಹಿಂದೊಂದು ಹೇಳಿದ್ದೀನಿ. ಎಲ್ಲ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಹೀಗೂ ಮಾಡ್ತಾರ ರಾಯರು ಅಂತ. ಅವ್ರು ಹಾಕಿದ್ರು ನನಗೆ ಮೆಸೇಜಲ್ಲಿ, ನಾನು 10ನೇ ಕ್ಲಾಸಿಂದ ನಾನು ರಾಯರ ಭಕ್ತರಮ್ಮ ನಾನು ಅಂತ. ಅಂಥಕ್ಕೂ ಅವರು ಸೇವೆ ಮಾಡಿದ್ದಕ್ಕೂ ಅವರನ್ನು ಸ್ಮರಣೆ ಮಾಡಿದ್ದಕ್ಕೂ ಕೊನೆಗೂ ರಾಯರು ಆ ಹೆಣ್ಣುಮಗಳನ್ನು ರಕ್ಷಣೆ ಮಾಡೋಕ್ಕೆ ವಯಸ್ಸಾದ ಅಜ್ಜನ ರೂಪದಲ್ಲಿ ಬಂದರು. ಕೊನೆಗೆ ತಿರುಗಿ ನೋಡೋದ್ರೊಳಗೆ ಅವರಿಲ್ಲ ಅಲ್ಲೆಲ್ಲೂ. ಆಗ
ಮನಸ್ಸು ತುಂಬಿ ಬರುತ್ತೆ ಹೆಣ್ಮಗಳಿಗೆ. ನನ್ನ ರಕ್ಷಣೆ ಮಾಡಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ ತಂದೆ ಅಂತ ಹೇಳಿ ಮನಸ್ಸಲ್ಲೇ ಅವರಿಗೆ ತನ್ನ ನಮಸ್ಕಾರವನ್ನು ತಿಳಿಸಿ ಕೊನೆಗಂತೂ ಆ ಮನೆಗೆ ಬರ್ತಾರೆ. ಈಗ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಚೆನ್ನಾಗಿದ್ದಾರೆ, ಈಗ ಮಕ್ಕಳಿದ್ದಾರೆ, ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ಈಗ ಅಂಥದ್ದೇನೂ ಇಲ್ಲ. ಆದರೆ ಆ ಒಂದು ಹೊತ್ತು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿರೋದು ರಾಯರು. ಅದಕ್ಕೆ ಹೇಳೋದು ನಂಬಿಕೆಟ್ಟವರಿಲ್ಲ ಈ ಗುರುಗಳ ಅಂತ. ನಂಬಿಕೆಡಲ್ಲ, ಖಂಡಿತವಾಗಿಯೂ ನಂಬೇ ಬಿಟ್ಟರೆ ಯಾವುದಾದ್ರೂ ಒಂದು ಸಂದರ್ಭಕ್ಕೆ ಸರಿಯಾಗಿ ಅವ್ರು ನಮ್ಮ ಕೈ ಹಿಡಿತಾರೆ ಅನ್ನೋದು ನಿಮ್ಮೆಲ್ಲರ ನಂಬಿಕೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.